ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನಿವತ್ತಿನ ವಿಡಿಯೋದಲ್ಲಿ ಹೊಸ ವರ್ಷಕ್ಕೆ ರೆಸೊಲ್ಯೂಷನ್ಸ್ ಏನು, ಹೊಸದನ್ನ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಏನು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಕೆಲವೊಂದು ನಾವು 2023ರಲ್ಲಿ ಮಾಡದೇ ಇರುವಂಥದ್ದನ್ನ ನಾವು 2024ರಲ್ಲಿ ಹೊಸ ವರ್ಷದಲ್ಲಿ ನಾವು ಏನೆಲ್ಲ ಮಾಡಬಹುದು, ಏನೆಲ್ಲ ನಮ್ಮಲ್ಲಿ ಚೇಂಜಸ್ ಮಾಡ್ಕೊಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಏನು, ಹೊಸ ವರ್ಷಕ್ಕೆ ನಾವು ಏನೆಲ್ಲ ಚೇಂಜಸ್ಗಳನ್ನು ಮಾಡ್ಕೊಬೋದು. ಲಾಸ್ಟ್ ಇಯರ್ ಅಂದರೆ 2023ರಲ್ಲಿ ಮಾಡೋಕ್ಕೆ ಆಗದೆ ಇರುವಂಥದ್ದನ್ನು ಈ ವರ್ಷ ನಾನು ಮಾಡ್ತೇನೆ ಅನ್ನೋಂಥದ್ದನ್ನು ದೃಢ ನಿರ್ಧಾರವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಫಸ್ಟ್ ಬಂದು ಜೀವನ ಶೈಲಿಯನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನಿಮ್ಮ ಒಂದು ಲೈಫ್ ಸ್ಟೈಲನ್ನು ನೀವು ಚೇಂಜ್ ಮಾಡ್ತಾ ಹೋಗಿ, ಈ ವರ್ಷದಲ್ಲಿ ನಾನು ಇದನ್ನು ಮಾಡ್ತೀನಿ, ಈ ಥರ ಮಾಡ್ತೀನಿ ಅನ್ನೋಂಥದ್ದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ ನೀವು. ಅದರಲ್ಲಿ ಜೀವನ ಶೈಲಿ ಅಂದರೆ ಹೆಚ್ಚಾಗಿ ಕೆಲವರು ಹೊರಗಡೆ ಫುಡ್ಡನ್ನು ಜಾಸ್ತಿ ತಿಂತಾ ಇರ್ತಾರೆ. ಆದಷ್ಟು ನಾನು ಹೊರಗಡೆ ಫುಡ್ಡನ್ನು ಬಿಟ್ಟು ಮನೆಯಲ್ಲೇ ಮಾಡಿರುವಂತಹ ಫುಡ್ಗಳನ್ನು ಆದಷ್ಟು ತಿಂತೀನಿ ಅನ್ನೋಂತಹ ಒಂದು ದೃಢ ನಿರ್ಧಾರವನ್ನು, ದೃಢ ಸಂಕಲ್ಪವನ್ನು ಮಾಡ್ಕೊಳ್ಳಿ. 2024 ಏನು ಇದರಲ್ಲಿ ಮಾಡ್ಕೋತೀನಿ ಅನ್ನೋಂಥದ್ದನ್ನು ನೀವು ಮೈಂಡಿಗೆ ತಗೊಳ್ಳಿ. ಹಾಗೆಯೇ ಇದರಲ್ಲಿ ಸಾಕಷ್ಟು ಲೈಫ್ ಸ್ಟೈಲ್ಗಳನ್ನು ಕೂಡ ಬದಲಾಯಿಸ್ಕೊಳ್ಬೋದು. ಅದ್ರ ಜೊತೆಗೆ ಹಣಕಾಸು, ಸೊ ಹಣಕಾಸು ಸೇವಿಂಗ್ ಮನಿ ಸೇವಿಂಗ್ ಅಂತ ಹೇಳ್ತಾರಲ್ವ. ಸೊ ಹಣವನ್ನು ಸೇವ್ ಮಾಡುವಂಥದ್ದು. ಅಂದರೆ ನಾವು ಅಂದ್ಕೊಂಡಿರ್ತೀವಿ ಈ ವರ್ಷ ಹೀಗೆ ಮಾಡಬೇಕು, ಈ ವರ್ಷ ಸೇವಿಂಗ್ಸ್ ಮಾಡಿಬಿಟ್ಟು ಆ ಥರ ತೊಗೊಳ್ಬೇಕು, ಬೈಕ್ ತೊಗೋಬೇಕು, ಕಾರ್ ತೊಗೋಬೇಕು, ಗೋಲ್ಡ್ ಮಾಡಿಸ್ಕೊಳ್ಬೇಕು ಅಂತ. ಬಟ್ ಆಗಿರೋದಿಲ್ಲ. ಆದಷ್ಟು ಹೊಸ ವರ್ಷ ಬಂದಿದೆ, ಹೊಸ ವರ್ಷದಲ್ಲಿ ಫಸ್ಟ್ ನೀವು ಅಂದ್ಕೊಳ್ಳಿ, ನಾನು ಈ ವರ್ಷ ಇಷ್ಟು ಸೇವ್ ಮಾಡಿ ಏನಾದರೂ ನಾನು ಪರ್ಚೇಸ್ ಮಾಡೋಂಥದ್ದಾಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಅಥವಾ ಗೋಲ್ಡ್, ಕಾರ್, ಅದು ಏನಾದರೂ ಒಂದು ಐಟಮನ್ನು ಪರ್ಚೇಸ್ ಮಾಡ್ತೀನಿ ಅನ್ನುವಂತಹ ಒಂದು ಇದನ್ನು ನೀವು ಮೈಂಡ್ ಸೆಟ್ಟಲ್ಲಿ ತಗೊಳ್ಳಿ. ಆವಾಗ ನಿಮಗೆ ಅಷ್ಟು ರೀಚ್ ಆಗೋಕ್ಕಾಗಿಲ್ಲ ಅಂದರೂ ನೀವು ಅಟ್ಲೀಸ್ಟ್ ಹಾಫ್ ಆದರೂ ನೀವು ರೀಚ್ ಆಗ್ತೀರಾ. ಅಂದರೆ ನೀವು ಅಷ್ಟು ಅದನ್ನು ಯಾವುದೇ ಒಂದು ವಿಷಯವನ್ನು ಸೀರಿಯಸ್ ಆಗಿ ತಗೊಂಡಾಗ ಮಾತ್ರ ನೀವು ಏನೇ ಒಂದು ವಿಷಯವನ್ನು ಅದನ್ನು ನೀವು ಕೆಲಸವನ್ನು ಮಾಡೋಕ್ಕಾಗುವಂಥದ್ದು. ಸೊ ಸೀರಿಯಸ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಕೇರ್ಲೆಸ್ ಮಾಡಿದ್ರೆ ಯಾವ ಕೆಲಸನೂ ಕೂಡ ಮಾಡೋಕ್ಕಾಗಲ್ಲ. ಅದೇ ಜೀವನ ಶೈಲಿ ಚೇಂಜ್ ಮಾಡ್ಕೋಬೇಕು. ಹಣಕಾಸನ್ನು ನಾನು ಉಳಿತಾಯ ಮಾಡ್ತೀನಿ, ಹಣವನ್ನು ಉಳಿತಾಯ ಮಾಡ್ತೀನಿ ಅನ್ನೋಂತಹ ಒಂದು ಥಾಟ್ ಕೂಡ ನಿಮ್ಮ ಮೈಂಡಿಗೆ ಬರಬೇಕಾಗತ್ತೆ. ಹಾಗೆಯೇ ಏನು ಹೆಚ್ಚು ಓದುವಂತಹ ಹವ್ಯಾಸಗಳನ್ನು ಕೂಡ ನಾವು ಈ ವರ್ಷ ಮಾಡೋಣ. ಸೊ ಅಂದರೆ ಹೊಸದನ್ನು ಕಲಿಯುವಂಥದ್ದು ಎಲ್ಲೂ ಸ್ಟಾಪ್ ಆಗಲ್ಲ, ಏಜ್ ಆದರೂ ಸ್ಟಾಪ್ ಆಗಲ್ಲ. ಕಲಿಯುವಂಥದ್ದು ಸಾಕಷ್ಟು ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಮೊಬೈಲ್ಗಳನ್ನು, ಟಿ ವಿಯನ್ನು ಎಲ್ಲ ಏನು ಜಾಸ್ತಿಯಾಗಿ ಅಡಿಕ್ಟ್ ಆಗಿರ್ತೀವಿ. ಜಾಸ್ತಿ ಅದನ್ನು ನೋಡೋದಕ್ಕಿಂತ ಬದಲು ಪ್ರಪಂಚದಲ್ಲಿ ಕಲಿಯುವಂಥದ್ದು ಸಾಕಷ್ಟು ಇದೆ. ಸೊ ಅದನ್ನು ನಾವು ಕಲಿಯುವಂತಹ ಅಭ್ಯಾಸವನ್ನು ಈ ವರ್ಷನಾದರೂ ಶುರು ಮಾಡೋಣ. ಸೊ ಕಲಿಕೆಯಿಂದ ಸಾಕಷ್ಟು ಏನು ಹೇಳ್ತಾರೆ ನಾಲೆಜ್ಗಳು ಬರುತ್ತೆ. ಸುಮಾರಷ್ಟು ನಮಗೆ ವಿಷಯಗಳು ಗೊತ್ತೇ ಇರೋದಿಲ್ಲ. ಅದಕ್ಕೋಸ್ಕರ ಈ ವರ್ಷ ಒಂದು ಓದುವ ಹವ್ಯಾಸವನ್ನು ಜಾಸ್ತಿ ಮಾಡ್ಕೊಳ್ಳೋಣ. ಕೆಲವರಿಗೆ ಇರುತ್ತೆ, ಬಟ್ ಇಲ್ಲೇ ಇರೋರು ಜಾಸ್ತಿ ಈ ಏನು ಹೇಳ್ತಾರೆ ಮೊಬೈಲ್, ಟಿ ವಿ ಇದನ್ನೆಲ್ಲ ನೋಡೋದಕ್ಕಿಂತ ಬದಲು ಜಾಸ್ತಿಯಾಗಿ ಬುಕ್ಸ್ ಕಡೆ ಓದಿ ಅಟ್ಲೀಸ್ಟ್ ನಾಲೆಜ್ ಆದರೂ ಬರುತ್ತೆ ಅಲ್ವಾ. ಕಲಿಯುವಂಥದ್ದು ಸಾಕಷ್ಟು ಇರುತ್ತೆ. ಈ ಪ್ರಪಂಚದಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂಥದ್ದು ಕೂಡ ತುಂಬಾ ಇದೆ, ಸುಮಾರಷ್ಟು ಇದ್ದಾವೆ. ಬುಕ್ಸ್ಗಳಾಗಿರ್ಬೋದು ಅಥವಾ ಗೂಗಲಲ್ಲಿ ಹುಡುಕಿದ್ರೆ ಎಲ್ಲನೂ ಕೂಡ ಸಿಗುತ್ತೆ. ಇನ್ನೊಂದು ಸಂಕಲ್ಪ ಏನು ಅಂದರೆ ಬೆಳಗ್ಗೆ ಬೇಗ ಏಳುವಂಥದ್ದು. ಇದನ್ನು ಕೂಡ ನಾವು ದೃಢ ನಿರ್ಧಾರವನ್ನು ಮಾಡಬೇಕು. ಬೆಳಗ್ಗೆ ಬೇಗ ಎದ್ದು ರಾತ್ರಿ ಬೇಗನೆ ಮಲಗುವಂಥದ್ದು, ಆದಷ್ಟು ಮೊಬೈಲ್, ಟಿ ವಿ ಬಳಕೆಯಿಂದ ಆದಷ್ಟು ಸ್ವಲ್ಪ ಹಿಂದೆ ಸರಿಯುವಂಥದ್ದು, ಇದನ್ನೆಲ್ಲ ನಾವು ಸಂಕಲ್ಪ, ದೃಢ ನಿರ್ಧಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗೆಯೇ ಬೇಗ ಎದ್ದು ವಾಕಿಂಗ್, ಯೋಗ, ಈ ಥರ ಒಂದು ಏನಿರುತ್ತೆ ನೋಡಿ, ಇದನ್ನು ನಾವು ಹೊಸ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಇವಾಗ ನೀವು ಜಾನ್ವರಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ದೃಢ ನಿರ್ಧಾರವನ್ನು ನೀವು ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಇದು ನಿಮಗೆ ಸಕ್ಸಸ್ ಆಗುತ್ತೆ, ಯಶಸ್ಸು ಸಿಗುತ್ತೆ. ಸೊ ನಾವು ನಮ್ಮ ಒಂದು ಸೋಮಾರಿತನವನ್ನು ಬಿಟ್ಟು ನಾನು ಮಾಡೇ ಮಾಡ್ತೀನಿ ಅನ್ನುವಂತಹ ಏನು ಹೇಳ್ತಿರೋ ಒಂಥರ ದೃಢ ಸಂಕಲ್ಪವನ್ನು ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಏನು ಹೇಳ್ತಾರೆ ಹೆಲ್ತು ಸಿಗುತ್ತೆ, ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ. ಆರೋಗ್ಯದ ಬಗ್ಗೆ ಕೂಡ ನಾವು ಗಮನವನ್ನು ಕೊಡಬೇಕಾಗತ್ತೆ. ಆರೋಗ್ಯನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಹೊರಗಡೆ ಆದಷ್ಟು ಜಂಕ್ ಫುಡ್ಗಳು, ಅದರ ಜೊತೆಗೆ
ಔಟ್ಸೈಡ್ ಫುಡ್ಗಳನ್ನು ತಿನ್ನೋದನ್ನು ಕಡಿಮೆ ಮಾಡೋಣ. ಸೊ ನಾನು ಕೂಡ 2024 ಕೆಲವೊಂದು ರೆಸೊಲ್ಯೂಷನ್ಸ್ನ ಸಂಕಲ್ಪಗಳನ್ನು ಮಾಡ್ಕೊಂಡಿದ್ದೀನಿ. ಬಟ್ ಅದನ್ನು ಪಾಲನೆ ಎಲ್ಲ ಮಾಡೋದು ನಮ್ಮ ಮೇಲೆ ಇರುವಂಥದ್ದು. ಸೊ ನಾವು ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ. ಅಂದರೆ ನಾವು ಇರಲಿ ಬಿಡಿ ಪರವಾಗಿಲ್ಲ ಈ ಥರ ಅಂದ್ಕೊಂಡ್ರೆ ಯಾವುದು ಕೂಡ ನಡೆಯಲ್ಲ. ಸೊ ಅದಕ್ಕೋಸ್ಕರ ಸಾಕಷ್ಟು ಬೆಳಗ್ಗೆ ಬೇಗ ಏಳಬೇಕು, ನಾನು ವಾಕಿಂಗ್ ಮಾಡಬೇಕು, ಯೋಗ ಮಾಡಬೇಕು ಎನ್ನುವಂತಹ ಒಂದು ಟೈಮ್ ಟೇಬಲ್ ಥರ ನಾವು ನಮ್ಮ ಲೈಫಲ್ಲಿ ಹಾಕ್ಕೊಳ್ಳೋಣ. ಇದರಲ್ಲಿ ಗೊತ್ತಾಗತ್ತೆ ಬೆಳಗ್ಗೆ ಎದ್ದು ಏನೆಲ್ಲ ಕೆಲಸವನ್ನು ಮಾಡಬೇಕು, ನಮ್ಮ ದಿನಚರಿ ಹೇಗೆ ಶುರು ಆಗಬೇಕು, 2023ರಲ್ಲಿ ನಾನು ಹೇಗಿದ್ದೆ, 2024ರಲ್ಲಿ ನನಗೆ ಏನೆಲ್ಲ ಚೇಂಜಸ್ ಮಾಡ್ಕೊಬೇಕು ಅನ್ನೋಂಥದ್ದನ್ನು ಒಂದು ಪಟ್ಟಿ ಥರ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈಸಿ ಆಗುತ್ತೆ. ನೀವು ಅದನ್ನು ಏನು ಹೇಳ್ತಾರೆ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ನಿಮಗೇನೆ ಈಸಿ ಆಗುತ್ತೆ. ನಾನು ಹೇಗಿದ್ದೆ ಇವಾಗ ಹೇಗಾಗಿದ್ದೀನಿ ಅನ್ನೋಂಥದ್ದನ್ನು. ಹಾಗೆಯೇ ಇನ್ನೊಂದು ಏನು ಅಂದರೆ ಫ್ಯಾಮಿಲಿಗಳಿಗೆ ಆದಷ್ಟು ಸಂಬಂಧಗಳಿಗೆ ಬೆಲೆಯನ್ನು ಕೊಡುವಂಥದ್ದು. ತುಂಬ ಜನ ಇರ್ತಾರೆ ಕೆಲಸ ಅಂತ ಇರ್ತಾರೆ. ಅದ್ರ ಜೊತೆಗೆ ಕೆಲವರು ಮೊಬೈಲ್ ಬಳಕೆ ಮಾಡೋರು, ಹಾಗೆಯೇ ಟಿವಿ ಲ್ಯಾಪ್ಟಾಪ್ ಮುಂದೆ ಇರೋರಿಗೆ ರಿಲೇಷನ್ಶಿಪ್ ಬಗ್ಗೆನೇ ಗೊತ್ತಿರೋದಿಲ್ಲ. ಅವ್ರು ಎಷ್ಟೊತ್ತಿಗೆ ಊಟ ಮಾಡ್ತಾರೆ, ಇವ್ರು ಎಷ್ಟೊತ್ತಿಗೆ ಮಲಗ್ತಾರೆ, ಎದ್ದೇಳ್ತಾರೆ, ಬರ್ತಾರೆ, ಕೆಲಸ ಅಂತ ಹೋಗ್ತಾರೆ. ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನಾದರೂ ಕೂಡ ಈ ಒಂದು ವರ್ಷದಿಂದ ಸ್ಟಾರ್ಟ್ ಮಾಡಿ ಫ್ಯಾಮಿಲಿಗೆ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಅದು ಕೂಡ ಒಂದು ರೆಸೊಲ್ಯೂಷನ್ ಆಗುತ್ತೆ. ಅದು ಕೂಡ ಒಂದು ಸಂಕಲ್ಪವನ್ನು ನೀವು ಮಾಡ್ಕೊಳ್ಳಿ. ಇದಿಷ್ಟು ಬಂದು ನ್ಯೂ ಇಯರ್ ರೆಸೊಲ್ಯೂಷನ್ ಅಂತಲೇ ಹೇಳ್ತೀನಿ. ಸೊ ನಾನು ಕೂಡ ಅಳವಡಿಸ್ಕೊಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್. ಲಾಟ್ಸ್ ಆಫ್ ಲವ್.